ಊಟ ಆಯ್ತಲ್ವಾ? ಜ್ಯೂಸ್ ತಂದೆ ತಗೊಳ್ಳಿ. ಬೇಡ, ಈಗ ತಾನೇ ಊಟ ಮಾಡಿ ಮಾತ್ರೆ ಕೊಟ್ಟಿದ್ದೀನಿ. ಮೇಲಿಂದ ಮೇಲೆ ಈ ಥರ ಜ್ಯೂಸ್ ಎಲ್ಲ ಕೊಟ್ಟರೆ ಅವ್ರಿಗೆ ಇಂಡೈಜೆಷನ್ ಆಗುತ್ತೆ. ನೀವು ಹೆಂಗೆ ಮಾವಂಗೆ ಡೈಲಿ ಮಾತ್ರೆ ಕೊಡ್ತಿರೋ ಹಾಗೆ ನಾನು ಡೈಲಿ ಅವ್ರಿಗೆ ಜ್ಯೂಸ್ ಕೊಡ್ತೀನಿ. ಇವತ್ತಿನವರೆಗೂ ಬೇಡ ಅಂದಿಲ್ಲ, ಇವತ್ತು ಯಾಕೆ ಬೇಡ ಅಂತಿದ್ದೀರಾ? ಮಾವನ್ನೇ ಕೇಳು, ಅವ್ರು ಕುಡಿತೀನಿ ಅಂದರೆ ನನಗೇನು ಅಭ್ಯಂತರ ಇಲ್ಲ, ಕೊಡು. ಮಾವ ಏನೂ ಆಗಲ್ಲ, ನೀವು ಜ್ಯೂಸ್ ತಗೊಳ್ಳಿ. ಅಂದರೆ ಇಲ್ಲೂ ಅಪ್ಪ ದಿಶಾಗಿಂತ ಅದಕ್ಕೆ ಮಾತನ್ನೇ ಒಪ್ತಿದ್ದಾರೆ. ಸೊ ಅವ್ರಿಗೂ ಅದಕ್ಕೆ ಮೇಲೆ ಒಳ್ಳೆ ಭಾವನೆನೇ ಇದೆ. ಹೀಗಿರುವಾಗ ಅದು ಹೇಗೆ ಜಗಳ ನಡೆದಿರೋಕ್ಕೆ ಸಾಧ್ಯ? ಇರಲಿ, ಮೊದಲು ದಿಶಾ ನಿಮ್ಮ ಮನೆಯಿಂದ ಹೊರಗೆ ಹಾಕಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಇನ್ನೂ ಜ್ಯೂಸ್ ಗ್ಲಾಸ್ ಇಟ್ಕೊಂಡು ಏನು ಮಾಡ್ತಾಯಿದ್ದೀರಾ? ಅಪ್ಪ ಬೇಡ ಅಂತ ಹೇಳಿದ್ರಲ್ಲ. ಅಪ್ಪ ರೆಸ್ಟ್ ಮಾಡಿ, ನಾಳೆ ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ಸೋ ಸ್ಯಾಡ್, ನೀನು ತಂದಿದ್ದ ಜ್ಯೂಸು ವೇಸ್ಟ್ ಆಗೋಯ್ತು. ನೋಡಿದ್ಯಾ ಮುದ್ಕ, ಚಿರು ಬಂದಿದ್ದಾನೆ ಅಂತ ನನಗೆ ಗೊತ್ತಾದರೂ ಅವನು ಬಂದಿಲ್ಲ ಅನ್ನೋ ಹಾಗೆ ಹೇಗೆ ನಾಟಕ ಮಾಡಿದೆ ಅಂತ. ಚಿರು ಅಂದ್ಕೊಂಡಿರೋ ಥರ ನೀವು ಯಾವತ್ತೂ ಹುಷಾರಾಗಲ್ಲ. ಆಗೋದಕ್ಕೆ ಈ ಸೌಂದರ್ಯ ಬಿಡಲ್ಲ. ಗುಡ್ ನೈಟ್. ನನ್ನ ವಿರುದ್ಧ ಯುದ್ಧ ಶುರು ಮಾಡಿಬಿಡ್ತೀನಿ, ಅದರಲ್ಲಿ ನಾನೇ ಗೆಲ್ಲೋದು ಅಂತೆಲ್ಲ ಕೊಚ್ಕೊಂಡೆ. ಆದರೆ ಈಗೇನಾಯಿತು? ಮಾವನೇ ನೀನು ಹೇಳಿದ ಮಾತು ಕೇಳಲಿಲ್ಲ. ಹೀಗಿರುವಾಗ ನಿನ್ನ ಮನೇಲಿ ಉಳಿದಿರೋರು ಎಲ್ಲರೂ ನಿನ್ನ ಮಾತು ಕೇಳ್ತಾರೆ ಅಂತ ಏನು ಗ್ಯಾರಂಟಿ? ದಿಶಾ, ಬೆಟ್ಟ ಹತ್ತೀನಿ ಅಂತ ಆಸೆ ಪಡೋದ್ರಲ್ಲೇನೂ ತಪ್ಪಿಲ್ಲ. ಆದರೆ ಆ ಬೆಟ್ಟನೇ ಕೆಡೋತೀನಿ ಅಂತ ದುರಾಸೆ ಪಡೋದು ತಪ್ಪಾಗ್ಬಿಡತ್ತೆ. ಆಕಾಶಕ್ಕೆ ಏಣಿ ಹಾಕೋ ಆಸೆ ಇದ್ದವ್ರಿಗೆ ಬೆಟ್ಟ ಕೆಡುವುದು ಏನು ದೊಡ್ಡ ವಿಷಯ ಅಲ್ಲ. ನಿಮ್ಮ ಕುತಂತ್ರದಿಂದ ಮಾವನ್ ಹೆದರ್ಸ್ತಿರೋ ವಿಷಯ ನಂಗೆ ಚೆನ್ನಾಗೇ ಗೊತ್ತು. ಆದರೆ ನಿಮ್ಮ ಥರ ಕಣ್ಣಿನ ಬುದ್ಧಿ ನನಗಿಲ್ಲ. ನನಗೆ ಪ್ರೀತಿ ಕೊಟ್ಟು ಮಾತಾಡೋದು ಗೊತ್ತು, ಮೋಸ ಮಾಡೋಕ್ಕೆ ಬರಲ್ಲ. ನೇರವಾಗಿ ಮುನ್ನುಗ್ಗಕ್ಕೆ ಬರತ್ತೆ ಹೊರತು ಅಡ್ದಾರಿಯಲ್ಲಿ ನಡೆಯೋಕ್ಕೆ ಬರಲ್ಲ. ಆಟದಲ್ಲಾಗಿರ್ಬೋದು, ಯುದ್ಧದಲ್ಲಾಗಿರ್ಬೋದು, ಕೊನೆಯಲ್ಲಿ ಯಾರು ಗೆದ್ರು ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಹೇಗೆ ಗೆದ್ರು ಅನ್ನೋದು ಯಾರಿಗೂ ಮ್ಯಾಟರ್ ಆಗಲ್ಲ. ಕ್ರಿಕೆಟಲ್ಲಿ ನೋಡಿದ್ಯಲ್ಲ, ಲಾಸ್ಟಲ್ಲಿ 1 ರನ್ನಲ್ಲಿ ಮ್ಯಾಚ್ ಗೆದ್ರು, ಅದು ಗೆಲುವೆ. ಎಲ್ಲರೂ ಇಲ್ಲಿ ಕಣ್ಣಿಗೆ ಕಾಣಿಸೋ ಥರ ಆಡ್ತಿದ್ರೆ ನೀವು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಡ್ತಿದ್ದೀರ, ಕಣ್ಣ ಮುಚ್ಚಾಲೆ ಥರ. ನೀವು ಮಾಡೋ ಕೆಟ್ಟ ಕೆಲಸ ಯಾರಿಗೂ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀರ. ಆದರೆ ನಿಮ್ಮ ಕಣ್ಣಿಗೆ ಕಟ್ಟಿರೋ ಕಪ್ಪು ಬಟ್ಟೆನ ಆದಷ್ಟು ಬೇಗ ತೆಗೆದು ನಿಮ್ಮ ಕಳ್ಳಾಟನ ಬಯಲು ಮಾಡ್ತೀನಿ. ಯು ನೋ ವಾಟ್ ದಿಶಾ, ಆ ದೀಪನು ಯಾವಾಗಲೂ ಹೀಗೆ ಮಾತಾಡೋಳು. ಆದರೆ ಪಾಪ ಕೊನೆಗೆ ಅವಳ ಗತಿ ಏನಾಯ್ತು ಅಂತ ನಿಂಗೆ ಗೊತ್ತಲ್ವಾ? ಅವಳ ಕತೆ ಮುಗಿಸ್ದಂಗೆ ನನ್ನ ಕತೆ ಮುಗಿಸ್ತೀರಾ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅದು ನಿಮ್ಮ ಭ್ರಮೆ. ಅದಕ್ಕೆ ನೀವು ಇನ್ನೊಂದ್ಸಲಿ ಹುಟ್ಟು ಬರಬೇಕಾಗತ್ತೆ. ನನ್ನನ್ನು ದೀಪ ಅನ್ಕೋಬಿಡಿ. ಪಾಪ ಮಾಡಿದವ್ರಿಗೆ ಪಾಠ ಕಳ್ಸಕ್ಕೆ ಬಂದಿರೋ ದಿಶಾ. ರಾತ್ರಿ ಮುಗ್ದು ಬೆಳಗಾಗೋದ್ರಲ್ಲಿ ಬದಲಾವಣೆ ಆಗೋದು ಸಾಧ್ಯ ಇಲ್ಲ. ಎಲ್ಲದಕ್ಕೂ ಟೈಮ್ ಬೇಕು. ಸರ್ವಮಂಗಳ. ನೋಡಿದ್ರಾ, ಸರ್ವಮಂಗಳ ಅಂದ್ಕೂಡ್ಲೆ ನಿಮ್ಮ ಎಕ್ಸ್ಪ್ರೆಷನ್ ಹೆಂಗೆ ಚೇಂಜ್ ಆಯಿತು ಅಂತ. ಸದ್ಯಕ್ಕೆ ನಾನು ಈ ಭಯನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇನ್ನು ಮುಂದೆ ನಾನು ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅದನ್ನು ಎದುರಿಸಕ್ಕಂತೂ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಹೆಂಗೆ ಭಯ ಪಡಬೇಕು ಅಂತ
ಈಗಲಿಂದನೇ ಪ್ರಿಪೇರ್ ಆಗಿ. ದಿನ ಪೂರ್ತಿ ದೀಪ ಅನ್ನೋದು ಮರೆತು ದಿಶೆ ಆಗಿರೋದು ತುಂಬಾ ಕಷ್ಟ. ಅದರಲ್ಲೂ ಈ ಲೆನ್ಸ್ ಹಾಕೊಳ್ಳೋದೇ ಏನೋ ಒಂದು ಕಷ್ಟ. ಒಂದು ಸ್ವಲ್ಪ ಹೊತ್ತು ಇದಕ್ಕೆ ರೆಸ್ಟ್ ಕೊಡೋದೇ ಒಳ್ಳೆಯದು. ನೀವ್ಯಾವಾಗ ಬಂದ್ರಿ? ಇವಾಗ ಹೆಣ್ಮಕ್ಳು ರೂಮಲ್ಲಿದ್ದಾಗ ಡೋರ್ ನಾಕ್ ಮಾಡಿ ಬರಬೇಕು ಅಂತ ಗೊತ್ತಿಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ನನ್ನ ರೂಮು. ಇಲ್ಲಿ ನೀವೇನು ಮಾಡಬೇಕಾದ್ರೂ ನನ್ನ ಪರ್ಮಿಷನ್ ತೊಗೋಬೇಕು, ಉಲ್ಟಾ ಅಲ್ಲ. ಎಲ್ಲ ನಿಮ್ಮದೇ ಅನ್ನೋ ಅಹಂಕಾರ ಇದೆ. ಇದೆಲ್ಲ ಒಪ್ಕೋತೀರಾ? ಮೊದಲು ನನ್ನ ಕಡೆ ನೋಡಿ ಮಾತಾಡಿ, ಆಮೇಲೆ ಅಹಂಕಾರದ ಬಗ್ಗೆ ಮಾತಾಡೋರಂತೆ. ನಿಮ್ಮನ್ನು ನೋಡಿದೆ ಇನ್ನೇನು ಗೋಡೆ ನೋಡ್ಕೊಂಡು ಮಾತಾಡಲ ನಾನು? ಹಿಂಗ್ಯಾಕೋ ಹಂಗೆ ಅನ್ನಿಸ್ತದೆ. ಈ ಸೆಟ್ಟಿನವ್ರು ಪ್ರಾಬ್ಲಮ್ ಇದೆಯಾ ನಿಮಗೆ? ಹಲೋ, ಬಾಯ್ ಬಂದಂಗೆ ಮಾತಾಡಬೇಡಿ. ಕಣ್ಣಿಗೆ ಏನೋ ಡಸ್ಟ್ ಬಿದ್ದಿತ್ತು, ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟೆ. ಅದನ್ನು ಬಿಟ್ಟು ನನ್ನ ಕಣ್ಣಿಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಲ್ವ ನೀವು, ಅದಕ್ಕೆ ಎಲ್ಲ ನಿಮಗೆ ಕಣ್ಣಿಗೆ ತಪ್ಪಾಗೆ ಕಾಣಿಸುತ್ತೆ. ಆಯ್ತು ಬಿಡಿ, ತಪ್ಪಲ್ಲ ನಂದೆ. ನೀವು ಮಾತ್ರ ತುಂಬ ಒಳ್ಳೆಯವರು, ಸಾಚ ಅಲ್ವಾ? ಹಾಗೆ ನಾನು ಯಾವಾಗ ಹೇಳಿದೆ? ನನ್ನಲ್ಲೂ ನ್ಯೂನತೆ ಇರ್ಬೋದು. ಏನು ಸರಿಯಾಗಿ ಕಣ್ಣು ಕಾಣಿಸ್ತಿರೋದ? ಈಗಲೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ ನಿಮಗೆ? ಇರಿ, ಅಲ್ಲಿ ಪ್ರೂವ್ ಇಟ್. ಇದು ಬ್ರಷ್, ಕಾಂಪ್ಯಾಕ್ಟ್, ಇದು ಕನ್ಸೀಲರ್. ಸಾಕಾ ಅಥವಾ ಇನ್ನೂ ಸ್ವಲ್ಪ ಪ್ರೂವ್ ಮಾಡಬೇಕಾ? ನಾನೆಲ್ಲಿದ್ದೀನಿ? ಎಲ್ಲಿದ್ದೀರಾ ಅಂದರೆ ನನ್ನ ಮುಂದೆನೇ ನಿಂತಿದ್ದೀರಲ್ಲ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಒಂದು ಸ್ವಲ್ಪ ಹೊರಗಡೆ ಹೋಗ್ಬೋದಾ? ಏಕೆ? ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ಅದನ್ನೆಲ್ಲ ಕೇಳಬಾರ್ದು ಪ್ಲೀಸ್.